ನಮಸ್ತೆ ಗೆಳೆಯರೇ. ಇವತ್ತಿನ ದಿನ ನಾವು ಗ್ರೂಪ್ ಡಿಸ್ಕಷನ್. ನೀವು ಯಾವುದೇ ಕಂಪನಿಗಳಿಗೆ ಹೋದರೂ ಕೂಡ ಕಾರ್ಪೊರೇಟ್ ಸೆಕ್ಟರ್ ಜಾಬ್ಸ್ ಅಂತ ನಾವೇನು ಕರಿತೀವಿ, ಅದಕ್ಕೆ ಯಾವುದೇ ಕಂಪನಿಗಳಿಗೆ ನಾವು ಇಂಟರ್ವ್ಯೂಗೆ ಹೋದರೆ ಫೇಸ್ ಆಫ್ ಇಂಟರ್ವ್ಯೂಸ್ ವಿ ಆರ್ ಗೋಯಿಂಗ್ ಟು ಫೇಸ್. ಎಸ್, ರಿಟರ್ನ್ ಟೆಸ್ಟ್ ವಿಲ್ ಬಿ ದೇರ್ and after that face-to-face interview with the panelists, then they arrange for they shortlisted for group discussion. Yes, today's topic is group discussion. ಇವತ್ತಿನ ದಿನ ನಾವು ಈ ಗ್ರೂಪ್ ಡಿಸ್ಕಷನನ್ನು ಯಾಕೆ ಈ ಕಂಪನಿಗಳು ಅದನ್ನು ಇಂಟರ್ವ್ಯೂ ಒಳಗೆ ಇಟ್ಟಿದ್ದಾರೆ, and how we should be in the group discussion, what are the prerequisites we are going to have in order to be succeed in the group discussion. Without wasting my time, I'm going to start this session. Okay, today's topic is group discussion. Let's move to the definition of group discussion. See here, group discussion is a modern method assessing students' personality. It's a modern method because day by day we are growing. Yes, the new things are going to be adopted in everywhere in order to achieve something. Means it may be a business, it may be a succeed in their organization. The teamwork, how to do a teamwork. So teamwork always expect the group discussion. It may be in the form of meeting. ಯಾವುದೇ ರೀತಿಯಿಂದನೂ ನಾವು ನೋಡಿದಾಗ ಗ್ರೂಪ್ ಡಿಸ್ಕಷನ್ ಅನ್ನೋದು ಯಾವುದೋ ಒಂದು ಕಂಪ್ನಿ ಆಗಿರ್ಬೋದು, ಒಂದು ಆರ್ಗನೈಜೇಷನ್ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಕಾಲೇಜ್ ಒಳಗಾಗಿರ್ಬೋದು, ಅಲ್ಲಿ ನಾವು ಗ್ರೂಪ್ ಡಿಸ್ಕಷನನ್ನು ನೋಡ್ತೀವಿ. ಈ ಒಂದು ಇಂಟರ್ವ್ಯೂ ಇದರೊಳಗೆ ನೋಡಿದರೆ ಏನಾಗತ್ತೆ ಅಂತಂತಂದರೆ, ಪ್ರತಿ ಕಂಪನಿ ಒಳಗೂ ಸಹಿತ ಇಂಟರ್ವ್ಯೂವಲ್ಲಿ ನಾವು ಈ ಗ್ರೂಪ್ ಡಿಸ್ಕಷನ್ ನೋಡ್ತೀವಿ. ಎಸ್, ಇಲ್ಲಿ ಗ್ರೂಪ್ ಡಿಸ್ಕಷನ್ ಈಸ್ ಅ ಮಾಡರ್ನ್ ಮೆಥಡ್ ಅಸೆಸಿಂಗ್ ಸ್ಟೂಡೆಂಟ್ಸ್ ಪರ್ಸನಾಲಿಟಿ. Why they are conducting? In order to assessing students' personality, how your behavior among the people, how you are going to interact with others. Yes, how you are going to be socialize. ನೀವು ಹೆಂಗೆ ಸಮಾಜೀಕರಣಗೊಳ್ತೀರಿ ಅನ್ನೋದನ್ನು ಸಹಿತ ಇದರೊಳಗೆ ನೋಡ್ತಾರೆ. And it is both technique and an art and a comprehensive tool to judge the worthiness of the students and his appropriateness for the job. Is the definition of group discussion. See here, it is both the technique and an art and comprehensive tool to judge the worthiness of the students. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂತಂದರೆ, ಇದು ಒಂದು ಟೆಕ್ನಿಕ್ಕು ಹೌದು ಮತ್ತು ಕಲೆನೂ ಹೌದು ಅಂತ. ಏನಪ್ಪ ಅಂತಂತಂದರೆ, it is going to be judge the comprehensive, it is a comprehensive tool to judge the worthiness of the students, how he is worth for the organization, how he can give his best, how he articulate all the skills. ಇವುಗಳನ್ನೆಲ್ಲವನ್ನು ನಾವು ಅಲ್ಲಿ ಇವ್ಯಾಲ್ಯುವೇಟ್ ಮಾಡಲಿಕ್ಕೆ ಒಬ್ಬನ ವ್ಯಕ್ತಿತ್ವ ಪರೀಕ್ಷೆ ಅಂತಲೇ ಕರಿಬಹುದು ನಾವು ಇಲ್ಲಿ. ಏಕೆಂತಂದ್ರೆ ಅವನು ಹೆಂಗೆ ಬಿಹೇವ್ ಮಾಡ್ತಾನೆ, ಯಾರೊಂದಿಗೆ ಹೇಗೆ ಮಾತಾಡ್ತಾನೆ, ಯಾವುದೇ ಒಂದು ವಿಚಾರವನ್ನು ಯಾವ ಥರ ಮಂಡಿಸ್ತಾನೆ ಅನ್ನೋದನ್ನು ನಾವು ನೋಡಲಿಕ್ಕೆ ಗ್ರೂಪ್ ಡಿಸ್ಕಷನನ್ನು ನೋಡ್ತೀವಿ. ಎಸ್, ಕಂಟಿನ್ಯೂ. Group discussion is the term suggests a discussion among a group of persons.
Discussion among a group of persons is called group discussion. ಹೌದಾ? ಕೆಲವಾರು ಒಂದು ನಿಯೋಜಿತ ಗುಂಪು ಅಂತ ಇರ್ತದೆ. ಆ ನಿಯೋಜಿತ ವ್ಯಕ್ತಿಗಳೊಂದಿಗೆ ನಾವು ನಡೆಸ್ತಕ್ಕಂಥ ಒಂದು ಚರ್ಚೆಯನ್ನು ಗ್ರೂಪ್ ಡಿಸ್ಕಷನ್ ಅಂತ, ಅದು ಗುಂಪು ಚರ್ಚೆ ಅಂತ ನಾವು ಕರಿತೀವಿ. ಇನ್ನು ಆ ಗ್ರೂಪ್ ಒಳಗೆ ಹೆಂಗಿರ್ತದೆ, ಅದು ಗ್ರೂಪ್ ಡಿಸ್ಕಷನ್ ಒಳಗೆ ಎಷ್ಟು ಮಂದಿ ಜನ ಇರ್ತಾರೆ, ಎಲ್ಲರಿಗೂ ಮಾಡೋಕ್ಕಾಗಲ್ಲ, ಹೌದಾ? ದ ಗ್ರೂಪ್ ವಿಲ್ ಹ್ಯಾವ್ 8 to 12 ಮೆಂಬರ್ಸ್ ಹೂ ವಿಲ್ ಎಕ್ಸ್ಪ್ರೆಸ್ ದೇರ್ ವ್ಯೂಸ್ ಫ್ರೀಲಿ, ಫ್ರ್ಯಾಂಕ್ಲಿ, ಇನ್ ಅ ಫ್ರೆಂಡ್ಲಿ ಮ್ಯಾನರ್ ಆನ್ ಅ ಟಾಪಿಕ್ ಆಫ್ ಕರೆಂಟ್ ಇಶ್ಯೂ. ನೋಡ್ರಿ, ಇಲ್ಲಿ 8 to 12 ಜನ ಒಂದು ಗ್ರೂಪ್ ಡಿಸ್ಕಷನ್ ಒಳಗೆ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂತಂತಂದರೆ, ದ ಈಚ್ ಮೆಂಬರ್ ಎಕ್ಸ್ಪ್ರೆಸ್ ದೇರ್ ವ್ಯೂಸ್, ಐಡಿಯಾಸ್ ಫ್ರೀಲಿ ಆ್ಯಂಡ್ ಫ್ರ್ಯಾಂಕ್ಲಿ ಇನ್ ಅ ಫ್ರೆಂಡ್ಲಿ ಮ್ಯಾನರ್. ಇಲ್ಲಿ ಯಾವುದೇ ಒಂದು ವಿಚಾರವನ್ನು ಮುಕ್ತವಾಗಿ ಹಂಚಿಕೊಳ್ಳೋದು ಮತ್ತು ಮಾತನಾಡೋದನ್ನು ನಾವು ಇಲ್ಲಿ ನೋಡ್ತೇವೆ ಆನ್ ಅ ಗಿವನ್ ಟಾಪಿಕ್. ಯಾವುದೋ ಒಂದು ಈಗ ಪ್ಯಾನಲಿಸ್ಟ್ಸ್ ಇರ್ತಾರೆ, ಅವರೇನು ಮಾಡ್ತಾರೆ ಅಂತಂದ್ರೆ, ಒಂದು ಗ್ರೂಪ್ ಡಿಸ್ಕಷನ್ಗೆ ಒಂದು ಯಾವುದೋ ಒಂದು ಟಾಪಿಕನ್ನು ಕೊಡ್ತಾರೆ, ಹೌದಾ? ಈ ಫಾರ್ ಎಕ್ಸಾಂಪಲ್ ದ ಕರೆಂಟ್ ಇಶ್ಯೂಸ್, ಇಟ್ ಮೇ ಬಿ ಯಾವುದೋ ಒಂದು, ಈಗ ಇಂಡಿಯಾ ಆ್ಯಸ್ ಎ ಯೂನಿವರ್ಸಲ್ ಪ್ರಾಸ್ಪೆಕ್ಟರ್ ಅಂತ, ವಿಶ್ವಗುರುವಾಗಿ ಭಾರತ ಅಂತ ಕೊಟ್ಟಾಗ ಆ ವಿಷಯದ ಮೇಲೆ ಗುಂಪು ಚರ್ಚೆಗಳನ್ನು ನಡೆಸ್ತಾರೆ. ಅಲ್ಲಿ ನಾವು ಯಾವ ಥರ ವಿಷಯವನ್ನು ಮಂಡನೆ ಮಾಡ್ತೀವಿ ಅದನ್ನು ನಾವಿಲ್ಲಿ ನೋಡಬಹುದು. ಅಲ್ಲಿ ನಾವು ಮುಕ್ತವಾಗಿ ನಮ್ಮ ವಿಚಾರಧಾರೆಗಳನ್ನು ಹಂಚ್ಕೊಳ್ಳೋದು ಅಂತಂದರೆ ಚರ್ಚೆಯಲ್ಲಿ ಭಾಗವಹಿಸತಕ್ಕಂಥದ್ದು. ವಿತಿನ್ ದ ಟೈಮ್ ಲಿಮಿಟ್ ಆಫ್ 20 to 30 minutes, ದ ಅಬಿಲಿಟಿ ಆಫ್ ದ ಮೆಂಬರ್ಸ್ ಆಫ್ ದ ಗ್ರೂಪ್ ಈಸ್ ಮೀಸರ್ಡ್. ನೋಡಿ, ಅಲ್ಲಿ ಒಂದು ಟೈಮ್ ಸೆಟ್ ಮಾಡಿರ್ತಾರೆ, 20 to 30 ನಿಮಿಷದೊಳಗೆ ಆ ಒಂದು ಗ್ರೂಪ್ ಡಿಸ್ಕಷನನ್ನು ಅವರು ಕಂಡಕ್ಟ್ ಮಾಡ್ತಾರೆ. ಓಕೆ, ಇನ್ನು 20 to 30 minutes of a group discussion, they are going to evaluate the personality of a person. ಅಲ್ಲಿ ಬಂದು ವ್ಯಕ್ತಿತ್ವಗಳ ಅನಾವರಣಗಳೇ ಆಗಿ ಹೋಗಿಬಿಡ್ತವೆ. ಯಾಕಂದರೆ ಗ್ರೂಪ್ ಡಿಸ್ಕಷನ್, ನೋವಿಂಗ್ಲಿ ಅನ್ನೋವಿಂಗ್ಲಿ ವಿ ಆರ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ದ ಡಿಸ್ಕಷನ್. knowingly unknowingly our original personality, yes, we are not, sometimes we filtered. ನಾವು ಕೆಲವಾರು ಸಾರಿ ಏನು ಮಾಡಿಬಿಡ್ತೀವಪ್ಪ ಅಂತಂತಂದರೆ, ಭಾಳ ಫಿಲ್ಟರ್ ಮಾಡಿ ನಾವು ನಮ್ಮ ಎಕ್ಸ್ಪ್ರೆಷನ್ಗಳನ್ನು ಕೊಡ್ತಿರ್ತೀವಿ. ಆದರೆ ಒಂದು ಯಾವುದೋ ಒಂದು ಡೀಪ್ ಡಿಸ್ಕಷನ್ ಒಳಗೆ, ಹೀಟ್ ಆಫ್ ದ ಮೂಮೆಂಟ್ ಒಳಗೆ ನಾವು ನಮ್ಮತನವನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೇವೆ. ಎಸ್, ಇಟ್ ಈಸ್ ಅಬ್ಸರ್ವ್ಡ್ ಬೈ ದ ಪೆನಲಿಸ್ಟ್ಸ್ ವೆದರ್ ಹಿ ಈಸ್ ಸೂಟ್ ಫಾರ್ ದಿಸ್ ಜಾಬ್ ಆರ್ ನಾಟ್ ಅಂತ. ಓಕೆ, ದೆನ್ ನೆಕ್ಸ್ಟ್ ಏನಾಗ್ತದೆ ಅಂತಂತಂದರೆ, ಸಿ ಹಿಯರ್, ವಾಟ್ ಈಸ್ ದ ಪರ್ಪಸ್ ಆಫ್ ಜಿ ಡಿ? ಏನಿದ್ರದ್ದು ಉದ್ದೇಶ ಏನು ಅಂತ? ಟು ಅನಲೈಸ್ ಯುವರ್ ಬಿಹೇವಿಯರಲ್ ಕೆಪಾಬಿಲಿಟೀಸ್. ಟು ಅನಲೈಸ್, ನೀವು ಇಂಥ ವ್ಯಕ್ತಿ ಅಂದರೆ ನೀವು ಇನ್ನೊಬ್ಬರೊಂದಿಗೆ ಹೇಗೆ ವರ್ತಿಸ್ತೀರಿ, ನೀವು ಡಾಮಿನೇಟ್ ಮಾಡ್ತೀರಾ. ಡಾಮಿನೇಟ್, ಯು ಆರ್ ನಾಟ್ ಸಪೋಸ್ ಟು ಡಾಮಿನೇಟ್ ದ ಗ್ರೂಪ್. ಓಕೆ, ಅಷ್ಟಲ್ಲದೆ ನೀವು ಒಂದು ವಿಷಯವನ್ನು ಯಾವ ರೀತಿ ಮಂಡನೆ ಮಾಡ್ತೀರಿ, ವಾಟ್ ಈಸ್ ದ ಪ್ರೆಸೆಂಟೇಷನ್ ಸ್ಕಿಲ್, ಹೌ ಯು ಆರ್ ಗೋಯಿಂಗ್ ಟು ಪ್ರೆಸೆಂಟ್ ಇಟ್, ಹೌ ಯು ಆರ್ ಗೋಯಿಂಗ್ ಟು ಅಪ್ರಿಸಿಯೇಟ್ ಅದರ್ಸ್, ಡೂ ಯು ಹ್ಯಾವ್ ದಟ್ ಕ್ವಾಲಿಟಿ. ಇನ್ನೊಬ್ಬರನ್ನು ನಾವು ಅಪ್ರಿಷಿಯೇಟ್ ಮಾಡ್ತಕ್ಕಂಥ ಒಂದು ಟಾಲರೆನ್ಸ್ ಐತೋ ಇಲ್ಲೋ ಎಲ್ಲವನ್ನು ಅಲ್ಲಿ ಚೆಕ್ ಮಾಡ್ತಾರೆ. ಆ ಉದ್ದೇಶವನ್ನು ನಾವಿಲ್ಲಿ ನೋಡ್ಬೋದು. ಟು ಸಿ ಯುವರ್ ಇನ್ವಾಲ್ವ್ಮೆಂಟ್ ವಿತ್ ಅ ಅನ್ನೌನ್ ಪೀಪಲ್. ನೋಡಿರಿ, ಟು ಸಿ ದ ಇನ್ವಾಲ್ವ್ಮೆಂಟ್ ವಿತ್ ಅ ಅನ್ನೌನ್ ಪೀಪಲ್, how you are going to behave, how you are going to involve with strangers. Okay,
ಸೊ ಮೆನಿ ಸ್ಟೂಡೆಂಟ್ಸ್ ಆರ್ ಆಸ್ಪಿರೆಂಟ್ಸ್ ಕಮ್ ಫಾರ್ ಇಂಟರ್ವ್ಯೂ. ಹೌದಾ, ಭಾಳಷ್ಟು ಮಂದಿ ಬಂದಿರ್ತಾರೆ. ಎಸ್, ದೇ ದೇ ಆರ್ ನ್ಯೂ ಟು ಅಸ್. ನಮಗೆಲ್ಲ ಅವರು ಹೊಸಬ್ರು ಇರ್ತಾರೆ. ಅವರೊಂದಿಗೆ ನಾವು ಹೇಗಿರ್ತೀವಿ, ಹೇಗೆ ಮಾತಾಡ್ತೀವಿ, ಇಲ್ಲಿ ನಾವು ಸಾಮಾಜೀಕರಣಗೊಳ್ಳುತ್ತವೆ ಇಲ್ಲವೋ ಅನ್ನೋದನ್ನು ಸಹಿತ ಚೆಕ್ ಮಾಡಲಿಕ್ಕೆ. ಯಾಕಂತಂದರೆ ಎವ್ರಿ ಆರ್ಗನೈಜೇಷನ್ ನೀಡ್ ಎ ಟೀಮ್ ವರ್ಕ್. ಮೊನೋಟನಸ್ ಆಗಿ ವರ್ಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದಾ, ನಾವೀಗ ಒಬ್ಬ ವ್ಯಕ್ತಿಯಿಂದ ಒಂದು ಆರ್ಗನೈಜೇಷನನ್ನು ನಡೆಸ್ಲಿಕ್ಕೆ ಆಗಲ್ಲ. ಟೀಮ್ ವರ್ಕೇ ಬೇಕು. ಆ ಸದಸ್ಯರ ಗುಂಪು, ಆ ಸದಸ್ಯರ ಗುಂಪಿನೊಳಗೆ ನಾವು ಹೇಗಿರ್ತೀವಿ, ಹೌದಾ, ಅದನ್ನೆಲ್ಲ ಈ ಈ ಈ ಒಂದು ಪರೀಕ್ಷೆ ಮಾಡಲಿಕ್ಕೇ ಈ ಗುಂಪು ಚರ್ಚೆಗಳನ್ನು ಕಂಡಕ್ಟ್ ಮಾಡೋದು. ಮತ್ತಿದು ಅದರ ಉದ್ದೇಶವೂ ಕೂಡ. ಯುವರ್ ಕನ್ವಿನ್ಸಿಂಗ್ ಎಬಿಲಿಟಿ, ಹೌ ಯು ಆರ್ ಗೋಯಿಂಗ್ ಟು ಕನ್ವಿನ್ಸ್ ದ ಅದರ್ ಪರ್ಸನ್ ಇನ್ ದ ಡಿಸ್ಕಷನ್. ಕನ್ವಿನ್ಸಿಂಗ್ ಮೀನ್ಸ್ ಯು ಆರ್ ನಾಟ್ ಬಟರಿಂಗ್. ನಾವು ಬೆಣ್ಣೆ ಹಚ್ಚಬೇಕು, ಬಕೆಟ್ ಹಿಡಿಬೇಕು ಅಂತಲ್ಲ. ವಿತ್ ಅ ಫಿಗರ್ಸ್ ಆ್ಯಂಡ್ ಫ್ಯಾಕ್ಟ್ಸ್, ಆ್ಯಂಡ್ ಯು ಆರ್ ಗೋಯಿಂಗ್ ಟು ಕನ್ವಿನ್ಸ್ ದಟ್. ಮೀನ್ಸ್ ಯು ಆರ್ ಗೋಯಿಂಗ್ ಟು ಯು ಆರ್ ಗೋಯಿಂಗ್ ಟು ಗಿವ್ ಅ ಜಸ್ಟಿಫಿಕೇಷನ್ ಫಾರ್ ಯುವರ್ ಸ್ಟೇಟ್ಮೆಂಟ್. ನೀವೇನು ಹೇಳಿಕೆಯನ್ನು ನೀಡಿದಿರಿ ಅದಕ್ಕೆ ಸಮರ್ಥನೆಯನ್ನು ನೀಡಿ ಅದನ್ನು ಕನ್ವಿನ್ಸ್ ಮಾಡ್ತಕ್ಕಂಥ ರೀತಿ. ಇದನ್ನು ಸಹಿತ ದೇ ಆರ್ ಗೋಯಿಂಗ್ ಟು ಅಬ್ಸರ್ವ್. ಇವುಗಳನ್ನು ಅವರು ಪ್ಯಾರಾಮೀಟರ್ಸನ್ನಾಗಿ ಇಟ್ಕೊಂಡಿರ್ತಾರೆ. ಹೌದಾ, ಆ್ಯಂಡ್ ದೇ ಆರ್ ಆಲ್ಸೋ ಗೋಯಿಂಗ್ ಟು ಚೆಕ್ ಯುವರ್ ಯಂಗರ್ ಆ್ಯಂಡ್ ಪೇಷನ್ಸ್ ಆ್ಯಂಡ್ ಕಾಮ್ನೆಸ್. ಯಾವಾಗ ಗುಂಪು ಚರ್ಚೆ ಒಳಗೆ ನಾವು ಮಾತಾಡ್ತಾ ಹೋದಾಗ ವಿ ಫುಲ್ಲಿ ಇನ್ವಾಲ್ವ್ಡ್ ಇನ್ ದಟ್ ಟಾಪಿಕ್. ದೆನ್ ವಿ ಆರ್ ಗೋಯಿಂಗ್ ಟು ಸಿ ಅವರ್ ಆ್ಯಂಗ್ರಿನೆಸ್, ಕಾಮ್ನೆಸ್ ಆ್ಯಂಡ್ ಪೇಷನ್ಸ್. ನಮ್ಮ ತಾಳ್ಮೆ ಹೇಗಿದೆ, ನಾವೆಷ್ಟು ಕೂಲಾಗಿ ಅದನ್ನು ಹ್ಯಾಂಡಲ್ ಮಾಡ್ತೀವಿ. ಹೌದು, ನಮಗೆ ಅಗ್ರೆಸಿವ್ನೆಸ್ ಇದೆಯಾ, ಎಲ್ಲವನ್ನು ಇಲ್ಲಿ ಚೆಕ್ ಮಾಡ್ತಾರೆ. ಹಾಗಾಗಿ ಅದರ ಉದ್ದೇಶವನ್ನು ನಾವಿಲ್ಲಿ ಅರಿತುಕೊಳ್ತಾ ಇದ್ದೀವಿ. ನಾಲೆಜ್ ಆಫ್ ಅ ಟಾಪಿಕ್ಸ್, ಯಾವುದೋ ಒಂದು ವಿಷಯದ ಬಗ್ಗೆ ನಿಮ್ಗೆ ಎಷ್ಟು ನಾಲೆಜ್ ಇದೆ, ವಿಷಯ ಜ್ಞಾನದ ಕುರಿತು ಅನ್ನೋ ಅರಿವನ್ನು ಮೂಡಿಸ್ತದೆ. ಮತ್ತು ಒಬ್ಬ ವ್ಯಕ್ತಿ ಇವನು ಎಷ್ಟು ಇದ್ರ ಬಗ್ಗೆ ತಿಳ್ಕೊಂಡಿದ್ದಾನೆ ಅನ್ನೋದನ್ನು ಸಹಿತ ನಾವಲ್ಲಿ ಕಾಣಬಹುದು. ಆ್ಯಂಡ್ attitude toward deal various situations. How you are going to deal with the various situations. Okay, all these things are going to be taken place in a 20 to 30 minutes group discussion. ಹೌದಾ, ಒಂದು ಗ್ರೂಪ್ ಡಿಸ್ಕಷನ್ ನಡೆದತ್ತು ಅಂತಂತಂದರೆ ಅದರೊಳಗೆ ನಾವು ಏನು ನೋಡ್ತೀವಪ್ಪ ಅಂತಂತಂದರೆ 20 to 30 ಮಿನಿಟ್ಸ್ ಅಲ್ಲಿ ಎಲ್ಲ ರೀತಿಯ ಸಿಚುವೇಶನ್ಗಳನ್ನು ಅದು ಕ್ರಿಯೇಟ್ ಮಾಡ್ತದೆ. ಅಂಥ ಟಾಪಿಕನ್ನೇ ಅವರು ಕೊಡ್ತಾರೆ. ಅಲ್ಲಿ ನೀವು ಯಾವ ಥರ ಬಿಹೇವಿಯರನ್ನು ಎಕ್ಸ್ಪ್ರೆಸ್ ಮಾಡ್ತೀರಿ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಹೌದು, ಆ್ಯಸ್ ಅ ಇಂಟರ್ವ್ಯೂವರ್, ಓಕೆ, ದೇ ಅಬ್ಸರ್ವ್ ಆಲ್ ದೀಸ್ ಪ್ಯಾರಾಮೀಟರ್ಸ್. ನೆಕ್ಸ್ಟ್ ಏನಪ್ಪ ಅಂತಂತಂದರೆ ವಾಟ್ ಆರ್ ದ ಪ್ರೀ ರಿಕ್ವಿಸಿಟ್ಸ್. ಹಂಗಂತಂತಂದರೆ ಹೌ ವಿ ಶುಡ್ ಬಿ, ಹಂಗಂದ್ರೆ ಹೌ ವಿ ಆರ್ ಗೋಯಿಂಗ್ ಟು ಡೀಲ್. ನಮಗೆ ಗೊತ್ತಾಗದೇ ನಮ್ಮ ವ್ಯಕ್ತಿತ್ವವನ್ನು ಅವರ ತಿಳ್ಕೊಳ್ಳೋಕೆ ಈ ಗ್ರೂಪ್ ಡಿಸ್ಕಷನ್ ಮಾಡಿದ್ದಾರೆ ಅಂತ ನಮಗೆ ಈ ಮೂಲಕ ಗೊತ್ತಾಗ್ತಾ ಇದೆ. ಹಂಗಿತ್ತಂತಂದರೆ ವಾಟ್ ಆರ್ ದ ಪ್ರೀ ರಿಕ್ವಿಸಿಟ್ಸ್. ಹೌದಾ, ಉಪಕ್ರಮಗಳೇನಪ್ಪ, ಏನು ಮಾಡ್ಕೋಬೇಕು ನಾವು, ಹಂಗಂದ್ರೆ ಪೂರ್ವ ಸಿದ್ಧತೆಗಳೇನು, ಇದಕ್ಕೆ ಪೂರ್ವ ಸಿದ್ಧತೆಗಳು ಮಾಡಿದರೆ ಮಾತ್ರ ಯು ಆರ್ ಗೋಯಿಂಗ್ ಟು ಡೀಲ್ ವಿತ್ ದಟ್. ಎಸ್, ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಎವ್ರಿ ಸ್ಮಾಲ್ ವರ್ಕ್ ಎಕ್ಸ್ಪೆಕ್ಟ್ ಅ ಹಾರ್ಡ್ ಲೇಬರ್. ಹೌದಾ, ಅದರದ್ದೇ ಅಂತ ಪರಿಶ್ರಮವನ್ನು ಅದು ಕೇಳ್ತದೆ. ಹಾಗಾಗಿ ಏನದು ಇಲ್ಲಿ ಟಾಪಿಕ್ಸ್ ಗಿವನ್ ಬೈ ದ ಪೆನಲಿಸ್ಟ್ಸ್. ದ ಟಾಪಿಕ್ ಈಸ್ ಗೋಯಿಂಗ್ ಟು ಬಿ ಗಿವನ್ ಬೈ ದ ಪೆನಲಿಸ್ಟ್ಸ್ ಬಿಕಾಸ್ ಆಫ್ ಇಂಟರ್ವ್ಯೂ is a process which was done by panelists. Okay, the resource persons will be there as a panelists of the interview. ಅವರು ಇಂಟರ್ವ್ಯೂ ನಡೆಸುವವರು ಒಂದು
ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರ್ತಾರೆ. ಒಂದು 5-6 ಮಂದಿ ಸಂಪನ್ಮೂಲ ವ್ಯಕ್ತಿಗಳಿರ್ತಾರೆ. ಅವರು ಪ್ರತಿಯೊಬ್ಬರು ಪ್ರತಿಯೊಂದು ಅವರವರ ಕ್ಷೇತ್ರದಲ್ಲಿ ತಮ್ಮದೇ ಆದ ಪಾಂಡಿತ್ಯವನ್ನು ಹೊಂದಿ ಅವ್ರೇನು ಮಾಡ್ತಾರಂತಂದ್ರೆ ಒಬ್ಬ ವ್ಯಕ್ತಿಯ ಏನೋ ವ್ಯಕ್ತಿತ್ವದ ಒಂದು ಪರಿಚಯವನ್ನು ಮಾಡಿಸಿ ಹೂ ಈಸ್ ದ ಸೂಟಬಲ್ ಕ್ಯಾಂಡಿಡೇಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಜಾಬ್ ಅಂತ, ಈ ಕೆಲಸಕ್ಕೆ ಈ ವ್ಯಕ್ತಿ ಯೋಗ್ಯ ಅನ್ನೋದನ್ನು ಅವರು ನಿರ್ಣಯಿಸ್ತಾರೆ. ಹಾಗಾಗಿ ಆ ಪೆನಲಿಸ್ಟ್ಸ್ ಏನು ಮಾಡ್ತಾರೆ ಅಂತಂತಂದರೆ ದೇ ಡಿಸ್ಕಸ್ ಅಮಾಂಗ್ ದೆಮ್ಸೆಲ್ಸ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಗಿವ್ ಅ ಟಾಪಿಕ್. ಅವರು ಒಂದು ಟಾಪಿಕನ್ನು ಕೊಡ್ತಾರೆ. ಪ್ಲ್ಯಾನಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಹೆಂಗಿರಬೇಕು, ಹೌದಾ? ಪ್ಲ್ಯಾನಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಫಾರ್ ಯು ಶುಡ್ ಬಿ ರೆಡಿ ಟು ಟಾಕ್ ಆನ್ ಎನಿ ಟಾಪಿಕ್. ಇದನ್ನು ನಾವು ಎಕ್ಸ್ಟಂಪೋರ್ ಅಂತ ಕರಿತೇವೆ, ಹೌದಾ? ನಾವೆಲ್ಲ ಪಿಕ್ ಆ್ಯಂಡ್ ಸ್ಪೀಕ್ ಕೇಳಿದ್ದೀವಿ. ಹಾಗೆ ಇದು ಒಂದು ಬಿಕಾಸ್ ಅದು ಇಲ್ಲಿ ಹಾಗಿರಲ್ಲ. ಒಂದು 10 to 15 ಮಿನಿಟ್ಸ್ ಅವ್ರು ಏನು ಮಾಡ್ತಾರೆ ಅಂತಂತಂದರೆ ದೇ ಆರ್ ಗೋಯಿಂಗ್ ಟು ಗಿವ್ ಯು ಫಾರ್ ದ ಬರ್ಡ್ ವ್ಯೂ. ನೀವು ಒಂದು ಪಕ್ಷಿ ನೋಟ ನೋಡ್ಕೊಳ್ಳಿಕ್ಕೆ, ಹೌದಾ? ಇನ್ ಆರ್ಡರ್ ಟು ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಅ ಪ್ರಿಪ್ರೇಷನ್ ದೇ ಆರ್ ಗೋಯಿಂಗ್ ಟು ಗಿವ್ ಯು 10 to 15 ಮಿನಿಟ್ಸ್. ಓಕೆ, ಆಫ್ಟರ್ ಗಿವನ್ ದ ಟಾಪಿಕ್ ಆಫ್ ದ ಗ್ರೂಪ್ ಡಿಸ್ಕಷನ್. ಒಂದು ಗ್ರೂಪ್ ಡಿಸ್ಕಷನ್ ಕೊಟ್ಟ ಮೇಲೆ ಅದಕ್ಕೊಂದು 10-15 ನಿಮಿಷ ನಿಮಗೆ ಒಂದು ಟೈಮ್ ಕೊಟ್ಟಿರ್ತಾರೆ. ಅಷ್ಟರೊಳಗೆ ನೀವು ಪ್ರಿಪೇರ್ ಮಾಡ್ಕೋಬೇಕು, ಹೌದು? ಹೆಂಗೆ ಪ್ಲ್ಯಾನ್ ಮಾಡೋದು ಹೇಗೆ? ವಿ ಹ್ಯಾವ್ ಅ ವೆರಿ ಶಾರ್ಟ್ ಟೈಮ್. ಓಕೆ, ನಮಗೆ ಗೊತ್ತಿರಲ್ಲ. ನಾವು ಯಾವುದೋ ಒಂದು ವಿಷಯದಲ್ಲಿ ಪರಿಣಿತಿ ಹೊಂದಿರಬಹುದು, ಇಲ್ಲ ಸ್ವಲ್ಪ ಕಡಿಮೆ ಪರಿಣಿತಿಯನ್ನು ಹೊಂದಿರಬಹುದು. ಅಂಥ ವಿಚಾರಗಳನ್ನು ಬಂದಾಗ ಸಹಿತ ಅವುಗಳನ್ನು ಯಾವ ರೀತಿ ಪ್ಲ್ಯಾನ್ ಮಾಡಿ ನೀವು ಅದನ್ನು ಪ್ರಿಪೇರ್ ಮಾಡ್ಕೋತೀರಾ. ಎಸ್, ಸೊ ದಟ್ ಈಸ್ ಆಲ್ಸೋ ಕ್ರಿಯೇಟಿವ್ ವರ್ಕ್. ಅದನ್ನು ಚೆಕ್ ಮಾಡಲಿಕ್ಕೆ ಹೀಗೆ ಕೊಡ್ತಾರೆ. ಯುವರ್ ಸ್ಟ್ರೀಮ್ ಆಫ್ ನಾಲೆಜ್ ಈಸ್ ಡಿಫರೆಂಟ್. ನೀವು ಯಾವುದೋ ಒಂದು ಕೋರ್ಸಿಂದ ಬಂದಿರಬಹುದು. ಐ ಆಮ್ ನಾಟ್ ಗುಡ್ ಎಟ್ ದ ಬರ್ನಿಂಗ್ ಇಶ್ಯೂ ಆಫ್ ದ ಈಗ ದ ಜನರಲ್ ಟಾಪಿಕ್ಸ್ ಆಫ್ ದ ಸೊಸೈಟಿ, ಎಸ್, ದ ಕರೆಂಟ್ ಅಫೇರ್ಸ್. ಐ ಆಮ್ ಅನ್ಅವೇರ್ ಅಬೌಟ್ ಇಟ್. ಇಟ್ಸ್ ಓಕೆ. ಆದರೂ ಕೂಡ ನೀವು ಅಲ್ಲಿ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ, ಮ್ಯಾನೇಜಬಲ್ ಸ್ಕಿಲ್ಸ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಎಕ್ಸಾಮಿನ್ಡ್ ಬೈ ದ ಪೆನಲಿಸ್ಟ್ಸ್. ಅದರೊಂದಿಗೆ ನಾವು ನಾಲೆಜ್ ವಿತ್ ಎ ಸೆಲ್ಫ್ ಕಾನ್ಫಿಡೆನ್ಸ್. ಗೊತ್ತಿಲ್ಲದ ವಿಚಾರಗಳನ್ನು ನಾವು ಬಹಳ ಕಾನ್ಫಿಡೆನ್ಸಲ್ಲೇ ಮಾತಾಡಿದರೆ ಇಟ್ ವೋಂಟ್ ಬಿ ರೈಟ್ ಎಟ್ ಆಲ್, ಹೌದಾ? ಅದು ಬಂಡ ಧೈರ್ಯ ಆಗಿಬಿಡುತ್ತೆ. ಹಂಗೆ ಮಾಡೋ ಹಂಗಿಲ್ಲ. ನಾಲೆಜ್ ವಿತ್ ಸೆಲ್ಫ್ ಕಾನ್ಫಿಡೆನ್ಸ್. ನನಗೆ ಎಷ್ಟು ಗೊತ್ತದ ಅದನ್ನು ಸರಿಯಾಗಿ ಹೇಳ್ತೀನಿ ಅನ್ನೋದನ್ನು ನಾವಲ್ಲಿ ಕಲಿಬೇಕು. ಎಸ್, ಮತ್ತಿಲ್ಲಿ ಏನಪ್ಪ ಅಂತಂತಂದರೆ ಮತ್ತೇನು ಮಾಡ್ಕೋಬೇಕು ಅಂತಂತಂದರೆ ಅದೇನೇ ಬರಲಿ ನಾನು ಅದನ್ನು ಹೌ ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ ವಾಟ್ ಐ ಹ್ಯಾವ್ ಅ ನಾಲೆಜ್. ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಪವರ್ ಆಫ್ ಸ್ಪೀಚ್. ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತಂದ್ರೆ ಏನಂತ ಹೇಳ್ತೀವಿ ಅಂತಂತಂದರೆ ಹೌ ಟು ಡೀಲ್ ವಿತ್ ದ ಸಿಚುವೇಶನ್ ವಿತ್ ಅ ಪೀಪಲ್ ಆರ್ ಅ ಪರ್ಸನ್. ಒಬ್ಬ ವ್ಯಕ್ತಿ ಅಥವಾ ಒಂದು ಜನರೊಂದಿಗೆ ನಾವು ಹೇಗೆ ಮಾತಾಡ್ತೀವಿ, ಎಸ್, ಅದನ್ನು ನಾವು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಕರಿತೀವಿ. ಎಸ್, ಮಾತಾಡೋಕೆ 3 ವರ್ಷಕ್ಕೆ ಬರ್ಬೋದು, ಆದರೆ ಹೇಗೆ ಮಾತಾಡಬೇಕು ಅಂತ ಕಲೀಲಿಕ್ಕೆ ಜೀವನವೇ ಬೇಕಲ್ಲ, ಅದನ್ನು ನಾವು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ. ಕಾಂಟೆಕ್ಸ್ಚುವಲಿ, ಸಂದರ್ಭೋಚಿತವಾಗಿ ನಾವು ಹೇಗೆ ಮಾತಾಡ್ತೀವಿ, ಹೌದು? ಆ್ಯಂಡ್ ದ ಪ್ರೆಸೆಂಟೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೌ ಯು ಆರ್ ಗೋಯಿಂಗ್ ಟು ಪ್ರೆಸೆಂಟ್ ಯುವರ್ ಐಡಿಯಾಸ್. ಯುವರ್ ಪ್ರೆಸೆಂಟೇಷನ್ ಮೀನ್ಸ್ ಯುವರ್ ಎಕ್ಸ್ಪ್ಲನೇಷನ್, ಯುವರ್ justification should not create ambiguity in the minds of others. ಇನ್ನೊಬ್ಬರಿಗೆ ದ್ವಂದ್ವವಾಗಿ ಕಾಣಬಾರದು. ಅದು ಇನ್ನೊಬ್ಬರಿಗೆ ದ್ವಂದ್ವಾರ್ಥ ಕೊಡಬಾರ್ದು, ಹೌದು? ಅಂದರೆ ಕನ್ಫ್ಯೂಷನ್ ಮಾಡೋ ರೀತಿಯೊಳಗೆ ನಾವು ಮಾತಾಡಬಾರ್ದು. ಆ ಪ್ರೆಸೆಂಟೇಷನ್ ಇರಬಾರ್ದು, ಹಂಗೆ ಪ್ರೆಸೆಂಟ್ ಮಾಡಬಾರ್ದು.
Presentation should be good, and you should reach to the minds of the readers or audience. And body language and personal appearance. Your body language is also very important. Yes, don't have a kind of attitude ಇಟ್ಕೊಂಡು ಇದು ಮಾಡೋದಲ್ಲ. ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ, ಬಾಡಿ ಲ್ಯಾಂಗ್ವೇಜ್ ಯೂಸ್ ಮಾಡಿ ನಾವು ಮಾತಾಡ್ತೀವಿ. ಎಸ್, ಹ್ಯಾವ್ ಐ ಕಾಂಟ್ಯಾಕ್ಟ್ ವಿತ್ ಈಚ್ ಆ್ಯಂಡ್ ಎವ್ರಿ ಪಾರ್ಟಿಸಿಪೆಂಟ್ ಆಫ್ ದ ಗ್ರೂಪ್ ಡಿಸ್ಕಷನ್. ಎಲ್ಲರನ್ನು ನೋಡಿ ಮಾತಾಡಿ, ಎಲ್ಲರೊಂದಿಗೆ ಒಂದು ಐ ಕಾಂಟ್ಯಾಕ್ಟನ್ನು ಹೊಂದಿರಬೇಕು. ಆ್ಯಂಡ್ ಯುವರ್ ಪರ್ಸ್ನಲ್ ಅಪಿಯರೆನ್ಸ್ ಆಲ್ಸೋ ಮ್ಯಾಟರ್ಸ್. ಯುವರ್ ಅಟೈರ್, ಹೌದು, ನಿಮ್ಮ ಡ್ರೆಸ್ ಆಗಿರ್ಬೋದು, ನಿಮ್ಮ ಕುತ್ಕೊಳ್ಳೋ ರೀತಿ ಎಲ್ಲವೂ ಸಹಿತ ಅದನ್ನು ಅಬ್ಸರ್ವ್ ಮಾಡ್ತಾರೆ. ಎಸ್, ವೆನ್ ದ ಸೆಷನ್ ಸ್ಟಾರ್ಟ್ಸ್, ಬಿ ಕೂಲ್ ಆ್ಯಂಡ್ ಕಾಮ್ is the best advice. Don't get confused, and don't think so. I don't know anything, how I am going to start. Yes, don't fear, okay, and don't get confused. Just be cool and calm, okay. When your turn come, just express your own ideas regarding the given topic with a clear note. Yes, these are all the prerequisites of a group discussion. We are going to do that in the next class. We are going to continue. Thank you.